ನಮಸ್ಕಾರ ಸ್ನೇಹಿತರೆ. ದೇವತೆಗಳ ಗುರುಗ್ರಹವು ಅಕ್ಟೋಬರ್ 18ರಂದು ಎಂದರೆ ನಿನ್ನೆ ಕಟಕ ರಾಶಿಗೆ ಪ್ರವೇಶಿಸಿ 49 ದಿನಗಳ ಕಾಲ ಇದೇ ರಾಶಿಯಲ್ಲಿ ಸಾಗಲಿದ್ದಾನೆ. ಗುರುವಿನ ಅತಿಕ್ರಮಣ ಚಲನೆಯು ಎಲ್ಲ 12 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ಈ ಗುರುವಿನ ಚಲನೆಯಿಂದಾಗಿ 3 ರಾಶಿಗಳಿಗೆ ಕರಾಳ ದಿನಗಳು ಆರಂಭವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 9 ಗ್ರಹಗಳಲ್ಲಿ ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾದ ಗುರುಗ್ರಹವು ತನ್ನ ರಾಶಿಚಕ್ರ ಸಂಚಾರಕ್ಕೆ ವಿಶೇಷವಾಗಿ ಹೆಸರುವಾಸಿ. ಪ್ರತಿ ಬಾರಿ ಗುರು ರಾಶಿಗಳನ್ನು ಬದಲಾಯಿಸಿದಾಗ ಅದರ ಪ್ರಭಾವವು ಜೀವನದ ಹಲವು ಅಂಶಗಳಲ್ಲಿ ನೇರವಾಗಿ ಕಂಡುಬರುತ್ತೆ. ಈ ವರ್ಷದ ಮೇ ತಿಂಗಳಲ್ಲಿ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸಿ ತನ್ನ ವೇಗವನ್ನು ದ್ವಿಗುಣಗೊಳಿಸಿ ಅಲೌಕಿಕ ಗ್ರಹವಾಯಿತು. ಈಗ ಅಕ್ಟೋಬರ್ನಲ್ಲಿ ಗುರು ಕರ್ಕಾಟಕ ರಾಶಿಯನ್ನ ಪ್ರವೇಶಿಸಿದೆ. ಅಲ್ಲಿ ಅದು ಸುಮಾರು 49 ದಿನಗಳ ಕಾಲವಿದ್ದು ಮಿಥುನ ರಾಶಿಗೆ ಮರಳುತ್ತದೆ. ಈ ವಿಶೇಷ ಸಂಚಾರವು ಎಲ್ಲ 12 ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ವಿವಿಧ ಹಂತಗಳಲ್ಲಿ ಬದಲಾವಣೆಗಳನ್ನು ತರುತ್ತದೆ. ವೈದಿಕ ಜ್ಯೋತಿಷದ ಪ್ರಕಾರ ಗುರುವು ಅಕ್ಟೋಬರ್ 18ರಂದು ರಾತ್ರಿ 9:39ಕ್ಕೆ ಕಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಮತ್ತು ಡಿಸೆಂಬರ್ 5ರಂದು ಮಧ್ಯಾಹ್ನ 3:38ಕ್ಕೆ ಮಿಥುನ ರಾಶಿಗೆ ಹಿಂತಿರುಗುತ್ತಾನೆ. ಈ ಅವಧಿಯಲ್ಲಿ ಗುರುವಿನ ಈ ಚಲನೆ ಮತ್ತು ಸ್ಥಾನವು ಹೊಸ ಅವಕಾಶಗಳು, ಕೆಲವು ರಾಶಿಗಳಿಗೆ ಆರ್ಥಿಕ ಪ್ರಗತಿ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಬಾಗಿಲು ತೆರೆಯಬಹುದು. ಇನ್ನು ಕೆಲವು ರಾಶಿಗಳಿಗೆ ಒಂದಷ್ಟು ಸಮಸ್ಯೆಗಳುಂಟಾಗಬಹುದು. ಆದರೆ ಎಲ್ಲವನ್ನ ನಾವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದರ ಬದಲು ಸಮಸ್ಯೆಗಳೇನು ಅಂತ ಮೊದಲೇ ತಿಳಿದುಕೊಂಡು ಪರಿಹಾರಗಳೇನು ಅಂತ ತಿಳಿದುಕೊಂಡರೆ ಹೆಚ್ಚು ತೊಂದರೆಗಳು ಆಗದಂತೆ ತಡೆಯಲು ಸಾಧ್ಯವಾಗುತ್ತದೆ. 1-2 ತಿಂಗಳ ಕಾಲ ಈ ಸಮಸ್ಯೆಗಳು ಬರಬಹುದು. ಹಾಗಾದರೆ ಆ ರಾಶಿಗಳು ಯಾವುವು, ಅದಕ್ಕೆ ಪರಿಹಾರಗಳೇನು ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಜ್ಯೋತಿಷ್ಯವನ್ನು ಮತ್ತು ದೇವರನ್ನು ನಂಬುವುದಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ 3 ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ. ಅದರಲ್ಲಿ ಮೊದಲನೆಯದು ಮೇಷರಾಶಿ. ಈ ಸಮಯದಲ್ಲಿ ನಿಮ್ಮಲ್ಲಿ ಕಿರಿಕಿರಿ, ಅಸಹನೆ ಮತ್ತು ಕೋಪ ಹೆಚ್ಚಾಗಬಹುದು. ಕುಟುಂಬ ಸದಸ್ಯರು ಅಥವಾ ಸಹೋದ್ಯೋಗಿಗಳೊಂದಿಗೆ ವಾದಗಳು ನಡೆಯುವ ಸಾಧ್ಯತೆ ಇದೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರಗಳನ್ನು ಸದ್ಯಕ್ಕೆ ಮುಂದೂಡುವುದು ಉತ್ತಮ. ವಾಹನ ಸಂಬಂಧಿತ ವ್ಯವಹಾರಗಳು ಅಥವಾ ಪ್ರಯಾಣದ ಬಗ್ಗೆ ಎಚ್ಚರದಿಂದಿರಿ. ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತೆ. ತಾಯಿಯ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುವಂಥದ್ದು. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳುಂಟಾಗಬಹುದು. ಸೋಮಾರಿತನ ಹೆಚ್ಚುತ್ತದೆ. ವಾಹನ ಚಲಾಯಿಸುವಾಗ ಅಪಘಾತ ಮಾಡಿಕೊಳ್ಳುವಂತಹ ಸಂಭವವಿದೆ. ಇನ್ನು ಮೇಷರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ಅಂದರೆ, ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠಿಸಿ. ಎಳ್ಳು, ತೊಗರಿಕಾಳು, ಕಡಲೆಕಾಳನ್ನು ಪೂಜೆ ಮಾಡಿ. ನಿಮ್ಮ ಜನ್ಮ ನಕ್ಷತ್ರಕ್ಕೆ ಯಾವ ದಿನ ಬರುತ್ತೆ ಆ ದಿನ ದಾನ ಮಾಡಿ. ಇದರಿಂದ ನಿಮ್ಮ ಸಮಸ್ಯೆಗಳು ಆದಷ್ಟು ಕಡಿಮೆಯಾಗುತ್ತೆ. 2ನೇದು ಸಿಂಹರಾಶಿ. ಈ ಅವಧಿಯಲ್ಲಿ ನೀವು ಮಾನಸಿಕ ಒತ್ತಡ, ಆತ್ಮವಿಶ್ವಾಸ ಕೊರತೆ ಮತ್ತು ಅಸ್ಥಿರತೆಯನ್ನು ಅನುಭವಿಸಬಹುದು. ಮನೆಯ ವಾತಾವರಣವು ಸ್ವಲ್ಪ ಅಹಿತಕರವಾಗಿರಬಹುದು. ವಿಶೇಷವಾಗಿ ಪುರುಷ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಅಡೆತಡೆಗಳುಂಟಾಗಬಹುದು ಅಥವಾ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಈ ಸಮಯದಲ್ಲಿ ದುರಭ್ಯಾಸಗಳು ಹೆಚ್ಚುತ್ತವೆ. ಯಾರಾದರೂ ಕೆಟ್ಟ ವ್ಯಕ್ತಿಗಳ ಜೊತೆ ಸೇರಿ ದುಡ್ಡನ್ನು ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಾಗಬಹುದು. ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗುತ್ತೆ. ಖರ್ಚುಗಳು ಜಾಸ್ತಿಯಾಗಬಹುದು. ಕೆಲಸದ ಒತ್ತಡ ಹೆಚ್ಚುತ್ತದೆ. ಶತ್ರುಗಳು ಜಾಸ್ತಿಯಾಗುತ್ತಾರೆ. ಇನ್ನು ಸಿಂಹರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ಅಂದರೆ, ಭಾನುವಾರದ ದಿನ ಗೋಧಿಯನ್ನ ದಾನ ಮಾಡಿ. ಸೂರ್ಯದೇವನನ್ನ ಆರಾಧಿಸಿ. ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿ. ಇದನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಅರ್ಧದಷ್ಟು ಪರಿಹಾರವಾಗುತ್ತೆ. 3ನೇ ರಾಶಿ ಕುಂಭರಾಶಿ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟಗಳು ಕುಸಿಯಬಹುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಹಿಂಜರಿಯಬಹುದು. ಹಠಾತ್ ಕೋಪ ಅಥವಾ ಆತುರದ ಕ್ರಮಗಳು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ಆಸ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಾದಗಳುಂಟಾಗಬಹುದು. ಆದ್ದರಿಂದ ಪ್ರತಿಯೊಂದು ದಾಖಲೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಪ್ರೇಮ ಸಂಬಂಧಗಳಲ್ಲಿಯೂ ತೊಡಕುಗಳುಂಟಾಗಬಹುದು. ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದು. ವಾಹನ ಅಪಘಾತಗಳಾಗುವಂತಹ ಸಂಭವವಿದೆ. ಈ ಸಮಯದಲ್ಲಿ ನೀವು ಸಾಲದ ಸುಳಿಯಲ್ಲಿ ಸಿಲುಕುತ್ತೀರಾ. ಇನ್ನು ಕುಂಭರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ಅಂದರೆ, ಈಶ್ವರನನ್ನ ಆರಾಧಿಸಿ. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆ ಅರ್ಚನೆ ಮಾಡಿಸಿ. ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಪರಿಹಾರವಾಗುತ್ತೆ.
ಈ ರೀತಿಯ ಪರಿಹಾರಗಳನ್ನು ನೀವು 2 ತಿಂಗಳುಗಳ ಕಾಲ ಮಾಡಿದರೆ ಈ 3 ರಾಶಿಯವರಿಗೆ ಬರುವ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಇನ್ನು ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತೆ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲ ರಾಶಿಯ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.